ಅಂಬೇಡ್ಕರ್ ಸರ್ಕಲ್ ನಲ್ಲಿ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಮಾಡಿದ್ದಕ್ಕಾಗಿ ನಾವೆಲ್ಲ ಸೇರಿ ಇವತ್ತು ನಾವೆಲ್ಲ ಏನು ವಿರೋಧ ಮಾಡಕತ್ತೀವಿ, ಅಪ್ಪ ಮಕ್ಕಳು ಅಂತ ಹೇಳಕತ್ತೀವಿ. ಒಂದು ತಮಗೆಲ್ಲ ನೆನಪಿರಲಿ, ಬೀದರ್ದಿಂದ ಚಾಮರಾಜನಗರದ ಮಠ ಹಿಂದುತ್ವ ಕಾರ್ಯಕರ್ತರಿಗೆಲ್ಲ ಒಟ್ಟಾಗಿರಲ್ಲ. ಅಪ್ಪ ಮಕ್ಕಳೆಲ್ಲ ಯಾರು ಯತ್ನಾಳ್ ಹೆದರೋದಿಲ್ಲ, ಯಾರು ಹೆದರೋದಿಲ್ಲ. ಇವತ್ತು ರಮೇಶ್ ಕುಮಾರ್ ಕಾಂಗ್ರೆಸ್ನ ಒಬ್ಬ ನಾಯಕ ರಮೇಶ್ ಕುಮಾರ್ ಹೊರತುಪಡಿಸಿದ್ರೆ ಅಂಬೇಡ್ಕರ್ ತತ್ವ ಚಿಂತನೆದೊಳಗನ್ನ ಸದನದಲ್ಲಿ ಮಾತನಾಡಿರ್ತಕ್ಕಂಥ ಗಟ್ಟಿಯಾಗಿ ಅಂಬೇಡ್ಕರ್ ವಾದವನ್ನು ಮಂಡನೆ ಮಾಡಿರ್ತಕ್ಕಂಥ ನಾಯಕ ಯಾರಿದ್ರೆ ಯತ್ನಾಳ್ ಅವರು ಮಾತ್ರ ಸಾಧ್ಯ. ಬರೀ ತಮ್ಮ ಸಮಾಜವನ್ನು ಹಿಡಿತಾರ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಡೀ ಕರ್ನಾಟಕದಲ್ಲಿ ಎಲ್ಲೇ ಹಿಂದುತ್ವದ ಕಾರ್ಯಕರ್ತರ ಕಗ್ಗೋಲಿ ಆದ್ರ, ಅನ್ಯಾಯ ಆದ್ರ, ಅಧರ್ಮ ಆದ್ರ, ಅನ್ಯಾಯ ಆದ್ರ ಮೊದಲ ಪೇಟೆ ಕೊಟ್ಟಂತ ನಾಯಕ ಯತ್ನಾಳ್ ಅವರು. ಯಾಕೆ ಯತ್ನಾಳ್ ಉಚ್ಚಾಟನೆ ಮಾಡಿದ್ರೆ ನೆನಪಿಟ್ಟುಕೊಡ್ರಿ, ಉತ್ತರ ಕರ್ನಾಟಕದಿಂದ ಮುಂದಿನ ಸಾರಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತಾರ ಅಂತ ಹೇಳಿ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಅಪ್ಪ ಮಕ್ಕಳನ್ನ ನಂಬಿದ್ರ ಭಾರತೀಯ ಜನತಾ ಪಕ್ಷ 40-60 20 ಸೀಟ್ ಬರೋದಿಲ್ಲ. ಎರಡೇ ಮಾತಾಡಿ ಮುಗಿಸ್ಬೇಕು. ಇವತ್ತಿಡೀ ಕರ್ನಾಟಕದೊಳಗೆ ಪಂಚಮಸಾಲಿ ಸಮಾಜ ನಾಯಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ರಾಯಣ್ಣನ ಬಗ್ಗೆ ಮಾತನಾಡ್ತಾರ, ಕನಕದಾಸರ ಬಗ್ಗೆ ಮಾತನಾಡ್ತಾರ, ಚೆನ್ನಮ್ಮನ ಬಗ್ಗೆ ಮಾತನಾಡ್ತಾರ, ವಿವೇಕಾನಂದರ ಬಗ್ಗೆ ಮಾತನಾಡ್ತಾರ, ಸಂತ ಸೇವಾಲಾಲ್ರ ಬಗ್ಗೆ ಮಾತನಾಡ್ತಾರ, ಶಿವಾಜಿ ಬಗ್ಗೆ ಮಾತನಾಡ್ತಾರ, ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರ. ಇಡೀ ಸಮಾಜ ಎಲ್ಲ ಸಮುದಾಯಗಳು ಒಳಗೊಂಡು ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಕ್ಕಂಥ ಏಕೈಕ ಗಟ್ಟಿ ನಾಯಕ ಅಂದ್ರೆ ಯತ್ನಾಳ್ ಅವರು. ಇವತ್ತು ಆಲಮಟ್ಟಿ 519.6 ಎತ್ತರದ 524.256 ಎತ್ತರ ಮಾಡ್ಬೇಕಂತೇಳಿ 1,20,000 ಕೋಟಿ ರೂಪಾಯಿ ಬೇಕಂತೇಳಿ ಮೊನ್ನೆ ಸಿದ್ದರಾಮಯ್ಯನವ್ರಿಗೆ ಹೇಳಿದಾಗ ಕೊಡ್ಲಿಲ್ಲ. ಆದ್ರೆ ಅವ್ರು ಹೇಳ್ತಾರ, ನನ್ನ ಸಿಎಂ ಮಾಡಿದ್ರೆ ಮೊದಲು ಮಾಡೋದು ಆಲಮಟ್ಟಿ ನೀರಾವರಿ ಮಾಡಿ ಜನರಿಗೆ ರೈತರಿಗೆ ಅನುಕೂಲ ಮಾಡ್ತೀವಿ. ಯಾರ ಹಿಂದೂ ಧರ್ಮದ ಮ್ಯಾಗ ಅವಮಾನ ಮಾಡ್ತಾರಲ್ಲ, ಯಾರ ಹಿಂದೂ ಧರ್ಮದ ಮ್ಯಾಗ ಅವಮಾನ ಮಾಡ್ತಾರಲ್ಲ, ನಾನು ಮುಖ್ಯಮಂತ್ರಿ ಆದ್ರೆ ಮೊದಲು ನಾ ಬಹಳ ಮಾತಾಡಲ್ಲ. ಒಂದ್ ಮಾತು ಮುಗಿಸ್ತೀನಿ. ಒಮ್ಮೆ ಈಗ ಅಪ್ಪ ಮಕ್ಕಳ ಬಗ್ಗೆ ಏನೈತಲ್ಲ, ಸುಳ್ಳು ಹೇಳೋ ಸ್ಪರ್ಧಾ ನಡೆದಿತ್ತು. ಹಳ್ಳಿ ಒಳಗೆ ಕರೆದ್ರು ಅಪ್ಪ ಎಷ್ಟು ಸುಳ್ಳು ಹೇಳ್ತಾನ, ಮಗ ಎಷ್ಟು ಸುಳ್ಳು ಹೇಳ್ತಾನ ಅಂತ ಕರೆದಾಗ ಮೊದಲನೇದವ ಬಂದ, ಸುಳ್ಳು ಎಷ್ಟು ಹೇಳ್ತಾನ, 1 ಲಕ್ಷ ಸುಳ್ಳು ಹೇಳ್ತಾನಂತ. ಏನ್ ಹೇಳ್ತೀನಿ ಹೇಳಂತಂದಾಗ ಊರ್ ಹೊರಗೆ ಏನಕ್ಕೆ ಕೆರೆ ಐತಲ್ರಿ, ಅದ್ರೊಳಗೆ 4 ವರ್ಷದಿಂದ ಒಂದು ಗಡಿಯಾರ ಹೋಗೋದಿದೆ. ಇವತ್ತು ಬೆಳಗ್ಗೆ ಬಂದಾಗ ನೋಡಿದ್ರೆ ಗಡಿಯಾರ ಚಾಲು ಇದ್ರೆ ತಗೊಳ್ರಿ ಅಂತ ತಂದು ಗಡಿಯಾರ ಕೊಟ್ಟಂತ. ಬಹಳ ದೊಡ್ಡ ಸುಳ್ಳು ಹೇಳ್ತಿಪ್ಪ ಅಂತಂದಾಗ, ಇನ್ನು ಮಗ ಇದ್ನಲ್ಲ ಕೋಟಿ ಸುಳ್ಳು ಹೇಳ್ತಿದ್ದವ. ನೀ ಏನ್ ಹೇಳ್ತಿ ಅಂತಂದಾಗ 4 ವರ್ಷದಿಂದ ಕೆರೆಯಾಗ ಏನ್ ಗಡಿಯಾರ ಬಿತ್ತಿತ್ತಲ್ಲ, 8 ವರ್ಷದ ನನ್ನ ಮಗನ 4 ವರ್ಷದಿಂದ ನಿನ್ ಗಡಿಯಾರ ಬಿದ್ದಾಗ ಕೆರೆಯಾಗ ನನ್ನ ಮಗನ ಬಿಟ್ಟಿದ್ದೆ, ಚಾವಿ ಕೊಡ್ಕೊಂತ ಕುಂತಿದ್ದ, ಅದಕ್ಕೆ ಚಾಲು ಇತ್ತು. ಯತ್ನಾಳ್ ಅವರನ್ನ ತುಳಿಬೇಕಂತೇಳಿ ಅಪ್ಪ ಮಕ್ಕಳೆಲ್ಲ 8-10 ಜನ ಅಲ್ಲ, ಯಾರೇ ಒಕ್ಕಟ್ಟಾಗಿ ನಿಂತರೂ ಸಹಿತ ಬಸನಗೌಡ ಪಾಟೀಲ್ ಅವ್ರನ್ನ ಯತ್ನಾಳನ್ನ ತುಳಿಲಿಕ್ಕೆ ಸಾಧ್ಯ ಇಲ್ಲ. ಬೀದರದಿಂದ ಚಾಮರಾಜನಗರದವರೆಗೆ ಕಾರವಾರ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಎಲ್ಲಾ ಜಿಲ್ಲೆಗಳ ಹಿಂದೂ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರ, ನಾವೆಲ್ಲ ಒಕ್ಕಟ್ಟಿದ್ದೀವಿ, ಹಿಂದುತ್ವಕ್ಕಾಗಿ ನೀವು ಮುಂದುವರಿಯಿರಿ. ಭಾರತೀಯ ಜನತಾ ಪಕ್ಷ ಹಿಂದೂಗಳ ಸಲುವಾಗಿಲ್ಲ, ಬರೀ ಮಾತು ಹೇಳ್ತಾ ಇದೆ. ಯತ್ನಾಳ್ ಅವರು ನೀವೆಲ್ಲ ಹೋಗ್ತೀರಿ ನಿಮ್ ಬೆನ್ನ ಹತ್ತು ಅಂತ ಹೇಳ್ತಾ ಇದ್ದಾರ. ಯತ್ನಾಳ್ ಅವರು ಬೆನ್ನಡಿ ಕನ್ನಡ ನಾಡಿನ ಜನ ಐತಿ, ಅದಕ್ಕಾಗಿ ಯತ್ನಾಳ್ ಅವ್ರು ವಿನಂತಿ ಮಾಡ್ಕೊಳ್ತೀನಿ, ಇಡೀ ಉತ್ತರ ಕರ್ನಾಟಕ ನಿಮ್ ಹಿಂದದ, ನೀವೇನ್ ನಿರ್ಧಾರ ತಗೋತೀವಿ ನಾವೆಲ್ಲ 15 ಜನ ಅದಕ್ಕೆ ಬದ್ಧದೀವಿ ಅಂತ ಹೇಳಿ ನಾನು 2 ಮಾತು